ಹತ್ತಿರ ಬರ್ತಿದ್ದ ಹಾಗೆ ಓದಿದ್ದೆಲ್ಲ ಮರೆತು ಹೋಗ್ತಿದ್ಯಾ? ಇಡೀ ದಿನ ಬುಕ್ ಮುಕ್ಕೊಂಡು ಕೂತ್ಕೊಂಡ್ರೂ ಎಕ್ಸಾಮ್ ಹಾಲ್ನಲ್ಲಿ ಬರೆಯೋಕೆ ಆಗ್ತಿಲ್ವಾ? ಹಾಗಿದ್ರೆ ಈ 4 ಬ್ರೈನ್ ಟ್ರಿಕ್ಸ್ ಇಂದೇ ಫಾಲೋ ಮಾಡಿ. ಮೊದಲನೆಯದು, ನನಗೆಲ್ಲ ಗೊತ್ತು ಅನ್ನೋ ಭ್ರಮೆಯಿಂದ ಹೊರಬನ್ನಿ. ಬರೀ ಮೇಲಿಂದ ಮೇಲೆ ಓದಬೇಡಿ. ಒಂದು ಟಾಪಿಕ್ ಓದಿದ ನಂತರ ಬುಕ್ ಮುಚ್ಚಿಟ್ಟು ನಿಮಗೆ ನೀವೇ ಪ್ರಶ್ನೆ ಕೇಳಿಕೊಳ್ಳಿ. ಎರಡನೆಯದು, ಒಂದೇ ದಿನ 10 ಗಂಟೆ ಓದೋದು ತಪ್ಪು. ನಮ್ಮ ಮೆದುಳಿಗೆ ಗ್ಯಾಪ್ ಬೇಕು. ಇವತ್ತು ಓದಿದ ವಿಷಯನ ನಾಳೆ ಒಮ್ಮೆ, ಆಮೇಲೆ 3 ದಿನ ಬಿಟ್ಟು ಒಮ್ಮೆ ರಿವೈಸ್ ಮಾಡಿ. ಈ ಸ್ಪೇಸ್ಡ್ ರೆಪಿಟೇಷನ್ ಮೆಥಡಿಂದ ಓದಿದ್ದು ಲೈಫ್ ಲಾಂಗ್ ಮರೆಯಲ್ಲ. ಮೂರನೆಯದು, ನೀವು ಓದಿದ ವಿಷಯನ ನಿಮ್ಮ ಫ್ರೆಂಡ್ಗೆ ಅಥವಾ ಕನ್ನಡಿ ಮುಂದೆ ನಿಂತು ಬೇರೆಯವರಿಗೆ ಅರ್ಥ ಆಗೋ ತರಹ ಸುಲಭವಾಗಿ ವಿವರಿಸಿ ಹೇಳಿಕೊಡಿ. ಬೇರೆಯವರಿಗೆ ಟೀಚ್ ಮಾಡುವಾಗ ನಿಮ್ಮ ಕನ್ಫ್ಯೂಷನ್ ಎಲ್ಲ ಕ್ಲಿಯರ್ ಆಗುತ್ತೆ. ನಾಲ್ಕನೆಯದು ಮತ್ತು ಮೋಸ್ಟ್ ಇಂಪಾರ್ಟೆಂಟ್, ಎಕ್ಸಾಮ್ ಮುಂಚೆ ಕನಿಷ್ಠ 7 ರಿಂದ 8 ಗಂಟೆ ಚೆನ್ನಾಗಿ ನಿದ್ದೆ ಮಾಡಿ. ನಾವು ಮಲಗಿದಾಗ ಮಾತ್ರ ಮೆದುಳು ಓದಿದ ಮಾಹಿತಿಯನ್ನ ಸರಿಯಾಗಿ ಮೆಮೊರಿಯಲ್ಲಿ ಸ್ಟೋರ್ ಮಾಡಿಕೊಳ್ಳುತ್ತೆ. ಇನ್ಮೇಲೆ ಕಷ್ಟಪಟ್ಟು ಓದ್ಬೇಡಿ, ಈ ಟ್ರಿಕ್ಸ್ ಬಳಸಿ ಸ್ಮಾರ್ಟ್ ಆಗಿ ಓದಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.